History and students. In last class, we have seen the divisibility test up to number 7. Now we'll see when we say that a given number is divisible by 8. A number is divisible by 8 if the number formed by last 3 digit is divisible by 8. ಅಂದರೆ ಒಂದು ನಂಬರನ್ನು ಯಾವಾಗ 8ಇಂದ ಡಿವೈಡ್ ಆಗ್ತದೆ ಅಂತ ಹೇಳಿದರೆ ಅದರ ಲಾಸ್ಟ್ 3 ಡಿಜಿಟ್ ಯಾವುದು ಯೂನಿಟ್ ಪ್ಲೇಸ್, 10th ಪ್ಲೇಸ್ ಮತ್ತು 100 ಪ್ಲೇಸ್, ಆ 3 ನಂಬರ್ ಅದು 8ಇಂದ ಡಿವೈಡ್ ಆದರೆ ನಾನು ಕೊಟ್ಟ ನಂಬರ್ ಕೂಡ ಡಿವಿಸಿಬಲ್ ಬೈ 8 ಅಂತ ಹೇಳ್ಬೋದು. ಇಲ್ಲಿ ಎಕ್ಸಾಂಪಲ್ ನೋಡಿ, ಸಿ ಹಿಯರ್. ಈಗ ಕೊಟ್ಟ ನಂಬರ್ ಎಷ್ಟು? 9,78,408 ಅಲ್ವಾ, 408. ಈ ನಂಬರ್ ಯಾವಾಗ 8ಇಂದ ಡಿವಿಸಿಬಲ್ ಆಗ್ತದೆ ಅಂತ ಹೇಳಿದ್ರೆ 408. ಲಾಸ್ಟ್ 3 ನಂಬರ್ ಯಾವುದು? 408 ಅಲ್ವಾ, 408. 408 ಇಸ್ 8. ನಂಬರ್ 8ಇಂದ ಡಿವಿಸಿಬಲ್ ಆದರೆ ನಾನು ಆಗ ಕೊಟ್ಟ ನಂಬರ್ ಕೂಡ 8ಇಂದ ಡಿವೈಡ್ ಆಗ್ತದೆ ಅಂತ ಹೇಳ್ಬೋದು. ಲಾಸ್ಟ್ 3 ಡಿಜಿಟಿಂದ ಫಾರ್ಮ್ ಆದ ಒಂದು ನಂಬರ್ 8ಇಂದ ಡಿವೈಡ್ ಆದರೆ ಕೊಟ್ಟ ನಂಬರ್ ಆ ಫುಲ್ ನಂಬರ್ ಕೂಡ 8ಇಂದ ಡಿವೈಡ್ ಆಗ್ತದೆ ಅಂತ ಹೇಳ್ಬೋದು. ಈಗ ಇಲ್ಲಿ ನೋಡಿ, ಲಾಸ್ಟ್ 3 ನಂಬರ್ ಡಿಜಿಟಿಂದ ಫಾರ್ಮ್ ಆದ ನಂಬರ್ ಯಾವುದು? 408 ಅಲ್ವಾ. 408 8ಇಂದ ಡಿವೈಡ್ ಆಗ್ತದಾ? ಆಗ್ತದೆ. ಯಾಕೆ? 8ಇಂದ 8 5 40 ಅಲ್ವಾ. ಎಷ್ಟು? ಸಬ್ಟ್ರಾಕ್ಷನ್ ಆದ ನಂತರ 0 ಉಳಿತದೆ. 8 ಇಲ್ಲಿ ತರುವ. 8 1 8 ಪೂರ್ತಿಯಾಗಿ ಡಿವೈಡ್ ಆಯಿತು. ರಿಮೈಂಡರ್ 0 ಬಂತು. ರಿಮೈಂಡರ್ ಬೇರೆ ನಂಬರ್ ಬಂದರೆ ಪೂರ್ತಿಯಾಗಿ ಡಿವೈಡ್ ಆಗಲಿಲ್ಲ ಅಂತ ಅರ್ಥ. ರಿಮೈಂಡರ್ 0 ಬಂದರೆ ಪೂರ್ತಿಯಾಗಿ ಡಿವೈಡ್ ಆಗ್ತದೆ. ಹಾಗಾಗಿ ಈ 408 8ಇಂದ ಡಿವೈಡ್ ಆಗ್ತದೆ. 408 8ಇಂದ ಡಿವೈಡ್ ಆದರೆ ನನ್ನ ಕೊಟ್ಟ ನಂಬರ್ ಕೂಡ 8ಇಂದ ಡಿವೈಡ್ ಆಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಯಾವ ನಂಬರ್ ಉಂಟು? 5,76,484. ಇದರಲ್ಲಿ ಲಾಸ್ಟ್ 3 ಡಿಜಿಟಿಂದ ಫಾರ್ಮ್ ಆದ ನಂಬರ್ ಯಾವುದು? 484. 484 8ಇಂದ ಡಿವೈಡ್ ಆಗ್ತದಾ? ನೋಡುವ. 8 6 48 ಅಲ್ವಾ. 0 ಆಯಿತು. ಈಗ ಉಳಿದದು 4. 8ಇಂದ 4 ಡಿವೈಡ್ ಆಗ್ತದಾ? ಇಲ್ಲ. ಹಾಗಾಗಿ ಉಳಿದ ರಿಮೈಂಡರ್ ಎಷ್ಟು? 4. ಪೂರ್ತಿಯಾಗಿ ಡಿವೈಡ್ ಆಗುವುದಿಲ್ಲ ಬಂದ ರಿಮೈಂಡರ್. ಹಾಗಾಗಿ ನನಗೆ ರಿಮೈಂಡರ್ ನಾನ್-0 ಬಂದರೆ ನಾನು ಕೊಟ್ಟ ನಂಬರ್ 8ಇಂದ ಪೂರ್ತಿಯಾಗಿ ಡಿವೈಡ್ ಆಗೋದಿಲ್ಲ ಅಂತ ಹೇಳ್ಬೋದು. ಪೂರ್ತಿಯಾಗಿ ಡಿವೈಡ್ ಆಗದಿದ್ದರೆ ನನ್ನ ಕೊಟ್ಟ ಫುಲ್ ನಂಬರ್ ಕೂಡ 8ಇಂದ ಡಿವೈಡ್ ಆಗೋದಿಲ್ಲ. ನಾಟ್ ಡಿವಿಸಿಬಲ್ ಬೈ 8. When we say that a given number is divisible by 9. A number is divisible by 9 if the sum of its digit is divisible by 9. ಇದು ಸಿಮಿಲರ್ ಟು 3 ಉಂಟಲ್ವ. ನಂಬರ್ 3ಇಂದ ಯಾವಾಗ ಕೊಟ್ಟ ನಂಬರ್ ಡಿವೈಡ್ ಆಗ್ತದೆ ಅಂತ ಹೇಳ್ತೇವೆ, ಆ ನಂಬರ್ಸ್ ಇದ್ದು ಎಲ್ಲ ಡಿಜಿಟನ್ನು ಆ್ಯಡ್ ಮಾಡಿದ ನಂತರ ಬರುವ ಆನ್ಸರ್ ಕೂಡ 3ಇಂದ ಡಿವೈಡ್ ಆದರೆ ನಾನು ಕೊಟ್ಟ ನಂಬರ್ ಕೂಡ 3ಇಂದ ಡಿವೈಡ್ ಆಗ್ತದೆ ಅಂತ ಹೇಳ್ಬೋದಲ್ವಾ. ಹಾಗೆಯೇ ಇಲ್ಲಿ ಆ ಕೊಟ್ಟ ನಂಬರ್ ಇದ್ದು ಎಲ್ಲ ಡಿಜಿಟ್ಸನ್ನು ಆ್ಯಡ್ ಮಾಡಿದಾಗ ಬರುವ ಆನ್ಸರ್ 9ಇಂದ ಡಿವೈಡ್ ಆದರೆ ನಾನು ಕೊಟ್ಟ ನಂಬರ್ 9ಇಂದ ಡಿವೈಡ್ ಆಗ್ತದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಈ ನಂಬರ್ 9ಇಂದ ಡಿವೈಡ್ ಆಗ್ತದೆ. ಯಾಕಂದರೆ ಇದರ ಡಿಜಿಟ್ಸ್ ಇದು ಸಮ್ 2 + 4 + 6 + 5 + 9 + 1 ಮಾಡಿದಾಗ ಬಂದ ಆನ್ಸರ್ 27. 9ಇಂದ ಡಿವೈಡ್ ಆಗ್ತದೆ. 9 3 27. ಹಾಗಾಗಿ ನನ್ನ ಕೊಟ್ಟ ನಂಬರ್ ಕೂಡ ಡಿವೈಡ್ ಆಗ್ತದೆ 9ಇಂದ. ಈಗ ಯಾವಾಗ ಒಂದು ನಂಬರ್ 10ಇಂದ ಡಿವೈಡ್ ಆಗ್ತದೆ ಅಂತ ಹೇಳ್ಬೋದು. ಆ ನಂಬರ್ ಇಸ್ ಡಿವಿಸಿಬಲ್ ಬೈ 10 ಇಫ್ ಇಟ್ಸ್ ಯೂನಿಟ್ ಡಿಜಿಟ್ ಇಸ್ 0. ಯೂನಿಟ್ ಪ್ಲೇಸಲ್ಲಿ 0 ಇದ್ದರೆ ಆ ಕೊಟ್ಟ ನಂಬರ್ 10ಇಂದ ಡಿವೈಡ್ ಆಗ್ತದೆ ಅಂತ ಹೇಳ್ಬೋದು. ಈಗ 11 ಇದು ಮಾಡುವಾಗ ಸ್ವಲ್ಪ ಅಂದರೆ ಅಷ್ಟು ಕಷ್ಟ ಇಲ್ಲ, ಬಾಕಿ ಅದರಷ್ಟು ಈಸಿ ಇಲ್ಲ ಅಂತಷ್ಟೇ. Divisibility by 11. A number is divisible by 11 if the difference between sum of the digits at odd places and the sum of the digits at the even places is either 0 or a number divisible by 11. ಯಾವಾಗ ಕೊಟ್ಟ ನಂಬರ್ 11ಇಂದ ಡಿವೈಡ್ ಆಗ್ತದೆ ಅಂತ ಹೇಳ್ಬೋದು. ಒಂದು ಕೊಟ್ಟ ನಂಬರನ್ನು ತೆಕ್ಕೊಳ್ಳುವ. ಅಲ್ಲಿ ಎಷ್ಟು ನಂಬರ್ಸ್ ಇರ್ತದೆ? ಎಷ್ಟು ನಂಬರ್? ಈಗ 5 7 8 9 1 2. ಈಗ ಇದು ಇಲ್ಲಿಂದ ನಾವು ಪ್ಲೇಸಸ್ ಹಾಕುವ. ಯಾವ ಪ್ಲೇಸ್ ಇದು? ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್,
4th ಪ್ಲೇಸ್, 5th ಪ್ಲೇಸ್, 6th ಪ್ಲೇಸ್. ಈಗ ಈ ಆಡ್ ನಂಬರ್ಸ್, ಆಡ್ ಪ್ಲೇಸಲ್ಲಿರುವ ಡಿಜಿಟ್ಸ್ ಅನ್ನೆಲ್ಲ ತೆಗೊಳ್ಳೋದು. ಆಡ್ ಪ್ಲೇಸಲ್ಲಿ ಯಾವುದು? 1 ಫಸ್ಟ್ ಪ್ಲೇಸ್, 3rd ಪ್ಲೇಸ್, 5th ಪ್ಲೇಸ್. ಆಡ್ ಪ್ಲೇಸ್ ಅಲ್ವಾ? ತೆಗೊಳ್ಳುವ. 2 3rd ಪ್ಲೇಸಲ್ಲಿರುವಂಥದ್ದು 9 ಪ್ಲಸ್ 5th ಪ್ಲೇಸಲ್ಲಿರುವಂಥದ್ದು 7 ಆ್ಯಡ್ ಮಾಡುವ. ಮತ್ತೆ ಇದರಿಂದ ಈ ಸಮ್ಮಿನಿಂದ ನಾನು ಯಾವುದನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು? ಈವನ್ ಪ್ಲೇಸ್ನಲ್ಲಿರುವ ಡಿಜಿಟ್ಸ್ ಯಾವುದೆಲ್ಲ? 2nd ಪ್ಲೇಸಲ್ಲಿ 1 ಉಂಟು, 4th ಪ್ಲೇಸಲ್ಲಿ 8 ಉಂಟು, ಮತ್ತು 5th ಪ್ಲೇಸ್ 6th ಪ್ಲೇಸಲ್ಲಿ 5 ಉಂಟು. ಈಗ ಸಮ್ ಮಾಡಿದ ನಂತರ ಎಷ್ಟು ಆನ್ಸರ್ ಬರ್ತದೆ ಇಲ್ಲಿ? 2 + 9 + 7 18 ಅಲ್ವಾ? ಮೈನಸ್ ಇಲ್ಲಿ ಎಷ್ಟು ಬರ್ತದೆ? 14 ಬರ್ತದೆ. ಇದು ಯಾವುದು? ಆಡ್ ಪ್ಲೇಸ್ ಇದ್ದು ಡಿಜಿಟ್ಸ್ ಎಲ್ಲ ಸಮ್ ಮಾಡಿದ್ದು. ಇದು ಇವನ್ ಪ್ಲೇಸ್ ಇದ್ದು ಡಿಜಿಟ್ಸ್ ಎಲ್ಲ ಸಮ್ ಮಾಡಿದ್ದು. ಸೊ ನನಗೆ 11ಇಂದ ಯಾವಾಗ ಈಗ ಆನ್ಸರ್ ಎಷ್ಟು ಬರ್ತದೆ? 18 - 4 ಅಂದರೆ 4. ಈಗ ನನ್ನ ಆಡ್ ಪ್ಲೇಸ್ನಲ್ಲಿರುವ ಡಿಜಿಟ್ಸ್ ಮೈನಸ್ ಇವನ್ ಪ್ಲೇಸ್ನಲ್ಲಿರುವ ಡಿಜಿಟ್ಸ್ ಮಾಡಿದಾಗ ನನಗೆ ಬರುವ ಆನ್ಸರ್ ಒಂದ 0 ಅಥವಾ 11ಇಂದ ಡಿವೈಡ್ ಆದರೆ ನಾನು ಕೊಟ್ಟ ನಂಬರ್ 11ಇಂದ ಡಿವೈಡ್ ಆಗ್ತದೆ ಅಂತ ಹೇಳ್ಬೋದು. ಈಗ ಇಲ್ಲಿ ಎಷ್ಟು ಬಂತು? 4 ಬಂತು. ಹಾಗಾಗಿ 4 11ಇಂದ ಡಿವೈಡ್ ಆಗ್ತದಾ? ಇಲ್ಲ. ಹಾಗಾಗಿ ನಾನು ಹೇಳ್ಬೋದು ಈ ಕೊಟ್ಟ ನಂಬರ್ ಯಾವ ನಂಬರ್? ಈ ನಂಬರ್ 11ಇಂದ ಡಿವೈಡ್ ಆಗುವುದಿಲ್ಲ. ಅರ್ಥ ಆಯಿತು ಅಲ್ವಾ? ಡಿಫ್ರೆನ್ಸ್ ಬಿಟ್ವೀನ್ ದ ಸಮ್ ಆಫ್ ದ ಡಿಜಿಟ್ಸ್ ಅಟ್ ಆಡ್ ಪ್ಲೇಸಸ್. ಯಾವುದೆಲ್ಲ ಆಡ್ ಪ್ಲೇಸಸ್ ಗೊತ್ತಾಯ್ತಲ್ವಾ? ಫಸ್ಟ್ ಪ್ಲೇಸ್, 2nd ಪ್ಲೇಸ್, 3rd ಪ್ಲೇಸ್ ಎಲ್ಲ ಪ್ಲೇಸಸ್ ಹಾಕ್ಕೊಂಡು ಬನ್ನಿ. ಅಲ್ಲಿ ಆಡ್ ನಂಬರ್ಸ್ ಯಾವುದು? 1 3 5 ಅಲ್ವಾ? ಹಾಗಾಗಿ ಅದೆಲ್ಲ ಒಟ್ಟು ಮಾಡುವ, ಆ್ಯಡ್ ಮಾಡುವ. ಮತ್ತೆ ಇವನ್ ಪ್ಲೇಸಸ್ ಇದು ಡಿಜಿಟ್ಸ್ ಆ್ಯಡ್ ಮಾಡುವ. ಈಗ ಆಡ್ ಪ್ಲೇಸಸ್ ಇದು ಡಿಜಿಟ್ಸ್ ಇದು ಆನ್ಸರ್ ಬರ್ತದಲ್ವಾ ಸಮ್ ಮಾಡಿದ ನಂತರ? ಅದರಿಂದ ಇವನ್ ಡಿಜಿಟ್ಸ್ ಇದ್ದು ಸಮ್ಮನ್ನು ಸಬ್ಟ್ರ್ಯಾಕ್ಟ್ ಮಾಡಿದರೆ ನಿಮ್ಗೆ ಏನು ಆನ್ಸರ್ ಬರ್ತದೆ? ಅದು 11ಇಂದ ಡಿವೈಡ್ ಆದರೆ ಅಥವಾ ಅದು 0 ಆಗಿದ್ದರೆ ನಾವು ಕೊಟ್ಟ ನಂಬರ್ ಕೂಡ 11ಇಂದ ಡಿವೈಡ್ ಆಗ್ತದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. 2 9 4 3 5 4 1. ಯಾವುದು? 2 9 4 3 5 4 1 7. ಈಗ ಇಲ್ಲಿನ ಪ್ಲೇಸಸ್ ಹಾಕು. ಇದು ಫಸ್ಟ್ ಪ್ಲೇಸ್, 2nd, 3rd, 4th, 5th, 6th, 7th, 8th. ಇದು 8th ಕಾಣೋದಿಲ್ಲ. ಈಗ ಏನು ಮಾಡಬೇಕು? ಆಡ್ ಪ್ಲೇಸಸ್ ಇದು ಡಿಜಿಟ್ಸ್ ಸಮ್ ಮಾಡುವ. ಯಾವುದೆಲ್ಲ ಆಡ್ ಪ್ಲೇಸ್? ಫಸ್ಟ್ ಪ್ಲೇಸ್, 3rd ಪ್ಲೇಸ್, 5th ಪ್ಲೇಸ್ ಆ್ಯಂಡ್ 7th ಪ್ಲೇಸ್. ಯಾವುದೆಲ್ಲ ಡಿಜಿಟ್ಸ್? ಫಸ್ಟ್ ಪ್ಲೇಸಲ್ಲಿ 7 ಉಂಟು, 3rd ಪ್ಲೇಸಲ್ಲಿ 4 ಉಂಟು, 5th ಪ್ಲೇಸಲ್ಲಿ 3, 7th ಪ್ಲೇಸಲ್ಲಿ 9. ಇದರಿಂದ ಯಾವುದನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು? ಇವನ್ ಪ್ಲೇಸಸ್ ಇದು ಡಿಜಿಟ್ಸ್. ಇವನ್ ಪ್ಲೇಸಲ್ಲಿ ಯಾವುದು? 2nd ಪ್ಲೇಸಲ್ಲಿ 1, 4th ಪ್ಲೇಸಲ್ಲಿ 5 ಪ್ಲಸ್ 6th ಪ್ಲೇಸಲ್ಲಿ 4 ಪ್ಲಸ್ 8th ಪ್ಲೇಸಲ್ಲಿ 2 ಇದೆ. ಈಗ ಇದ್ರ ಸಮ್ ಏನಾಗ್ತದೆ? 7 + 4 + 3 + 9 23 ಅಲ್ವಾ? 23 ಮೈನಸ್ ಇದರ ಸಮ್ ಎಷ್ಟು ಆಗ್ತದೆ? ಇದೆಷ್ಟು? 2 ಅಲ್ವಾ? ಎಷ್ಟಾಗ್ತದೆ? 12 ಆಗ್ತದೆ. 23ಇಂದ 12 ತೆಗೆದ್ರೆ ಎಷ್ಟು? ಬಂದ ಆನ್ಸರ್ 11. ನನಗೆ 11ಇಂದ ಡಿವೈಡ್ ಆಗ್ತದಾ? ಬಂದ ಆನ್ಸರ್ 11ಇಂದ ಡಿವೈಡ್ ಆಗ್ತದೆ. ಹಾಗಾಗಿ ಕೊಟ್ಟ ನಂಬರ್ 11ಇಂದ ಡಿವೈಡ್ ಆಗ್ತದೆ ಅಂತ ಹೇಳ್ಬೋದು. ಅರ್ಥ ಆಗಿದೆ ಅಲ್ವಾ? ನೀವು 7 ಇದು ಮಾಡುವಾಗ ಹೇಗೆ ಮಾಡ್ತೀರಾ? ಕೊಟ್ಟ ನಂಬರನ್ನು, ಈಗ ಇದುವೇ ನಂಬರ್ ಅಂತ ತಿಳ್ಕೊಳ್ಳುವ. 2 9 4 3 5 4 1 7. ಈಗ ಇದನ್ನು 3 ಗ್ರೂಪ್ ಮಾಡುವ. ಈ ರೈಟ್ ಸೈಡಿಂದ ಮಾಡಬೇಕು. ನಮ್ಮ ರೈಟ್ ಸೈಡಿಂದ 3 ಡಿಜಿಟ್ಸ್ ಇದು ಒಂದು ಗ್ರೂಪ್ ಮಾಡ್ತಾ ಬರುವ. ಇದೊಂದು ಗ್ರೂಪ್, ಇದೊಂದು ಗ್ರೂಪ್, 3 ಗ್ರೂಪ್ ಆಯ್ತು. ಈಗ ಇದು ಯಾವ ಪ್ಲೇಸ್? ಫಸ್ಟ್ ಪ್ಲೇಸ್ನ ಗ್ರೂಪ್, ಫಸ್ಟ್ ಗ್ರೂಪ್. ಇದು 2nd ಗ್ರೂಪ್, ಇದು 3rd ಪ್ಲೇಸಲ್ಲಿರುವ ಗ್ರೂಪ್. ಈಗೇನು ಮಾಡೋದು? ಆಡ್ ಪ್ಲೇಸ್ನ ಗ್ರೂಪ್ನಲ್ಲಿರುವ ಸಮ್ 417 ಪ್ಲಸ್ 29. ಆಡ್ ಪ್ಲೇಸ್ನಲ್ಲಿರುವ ಗ್ರೂಪಿಂದ, ಆಡ್ ಪ್ಲೇಸ್ನಲ್ಲಿರುವ ಗ್ರೂಪ್ ಇದು ಸಮ್ ಮೈನಸ್ ಇವನ್ ಪ್ಲೇಸ್ನಲ್ಲಿರುವ ಗ್ರೂಪ್ ಇದ್ದು ಸಮ್. ಇಲ್ಲಿ ಇವನ್ ಪ್ಲೇಸಲ್ಲಿ ಒಂದೇ ಇರುವುದು. ಈಗೇನು ಮಾಡಿ? ಇದನ್ನು ಸಮ್ ಮಾಡಿ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿ ಬಂದ ಆನ್ಸರ್ 7ಇಂದ ಡಿವೈಡ್ ಆಗ್ತದೆ ಅಂತ ನೋಡಬೇಕು. ಇಲ್ಲಿ ಆಡ್ ಪ್ಲೇಸಸ್ನ ಡಿಜಿಟ್ಸ್, ಅಲ್ಲಿ ಗ್ರೂಪ್ ಮಾಡಿ ಆಡ್ ಪ್ಲೇಸಸ್ ತೆಗೆಯುವುದು. ಇಲ್ಲಿ ಡಿಜಿಟ್ಸ್ ಅದ್ದೇ
ಆಡ್ ಪ್ಲೇಸ್ ಮತ್ತು ಇವನ್ ಪ್ಲೇಸ್, ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ 12 ಇಂದ ಯಾವಾಗ ಡಿವೈಡ್ ಆಗ್ತದೆ ಅಂತ ಹೇಳೋದಂದರೆ, ಈಗ ಒಂದು ನಂಬರ್ 3 ಮತ್ತು 4 ಇಂದ ಡಿವೈಡ್ ಆದರೆ ನಾನು 12 ಇಂದ ಡಿವೈಡ್ ಆಗ್ತದೆ ಅಂತ ಹೇಳ್ಬೋದು. ಈಗ ಡಿವಿಸಿಬಿಲಿಟಿ ಬೈ 13, ಒಂದು ನಂಬರ್ 13 ಇಂದ ಯಾವಾಗ ಡಿವೈಡ್ ಆಗ್ತಂದರೆ ಇಟ್ ಇಸ್ ಸೇಮ್ ಆಸ್ ಡಿವಿಸಿಬಿಲಿಟಿ ಬೈ 7 ಅಂತ ಹೇಳಿದ್ದೇನೆ. ಹೇಗಂದರೆ ಹಾಗೆ 7ನಲ್ಲಿ ನಾವು 3 ಗ್ರೂಪ್ ಮಾಡ್ತೇವಲ್ಲ, ಹಾಗೆ ಹೇಳಿದೆ 3 ಗ್ರೂಪ್ ಮಾಡೋದು. 3 ಗ್ರೂಪ್ ಮಾಡಿದ ನಂತರ ಆಡ್ ಪ್ಲೇಸಸ್ ಇದ್ದು ನಂಬರ್ಸನ್ನು ಆ್ಯಡ್ ಮಾಡಿ, ಇವನ್ ಪ್ಲೇಸಸ್ ಇದ್ದು ನಂಬರ್ಸ್ ಆ್ಯಡ್ ಮಾಡಿ, ಆಲ್ ಟು ಪ್ಲೇಸಸ್ ಇದ್ದು ನಂಬರ್ಸ್ ಆ್ಯಡ್ ಮಾಡಿದ ನಂತರ ಬರುವ ಆನ್ಸರ್ ಮೈನಸ್ ಇವನ್ ಪ್ಲೇಸಸ್ಸಲ್ಲಿ ಆ್ಯಡ್ ಮಾಡಿದ ನಂತರ ಬರುವ ಆನ್ಸರನ್ನು ಸಬ್ಟ್ರ್ಯಾಕ್ಟ್ ಮಾಡಿದರೆ ಬಂದ ಆನ್ಸರ್ ಅಲ್ಲಿ ಏನು 7ರಲ್ಲಿ ಒಂದು 0 ಆಗಿರಬೇಕು ಅಥವಾ 7ಇಂದ ಡಿವೈಡ್ ಆಗಬೇಕು. ಇಲ್ಲಿ ಏನು ಒಂದು 0 ಆಗಿರಬೇಕು ಅಥವಾ 13ಇಂದ ಡಿವೈಡ್ ಆಗಿರಬೇಕು. 7ನ ಹಾಗಿವೆ, ಹಾಗಾಗಿ ಬರಲಿಲ್ಲ. 14ಇಂದ ಯಾವಾಗ ಡಿವೈಡ್ ಆಗ್ತದೆ, ಒಂದು ವೇಳೆ ಆ ನಂಬರ್ 2 ಮತ್ತು 7 ಎರಡರಿಂದಲೂ ಡಿವೈಡ್ ಆದರೆ ಆಗ ಹೇಳ್ಬೋದು ಕೊಟ್ಟ ನಂಬರ್ 14ಇಂದ ಕೂಡ ಡಿವೈಡ್ ಆಗ್ತದೆ. ಇನ್ನೆಲ್ಲ ಈಸಿ ಉಂಟು, ಒಂದೊಂದು ನೋಡಿಕೊಳ್ಳಿ. ನಾನು ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ, ವಿಡಿಯೋ ಲಾಂಗ್ ಆಗ್ತದೆ, ಹಾಗಾಗಿ ನೋಡಿಕೊಳ್ಳಿದು. ನೆಕ್ಸ್ಟ್ ನೋಟ್, ಇಫ್ ಅ ನಂಬರ್ ಈಸ್ divisible by p as well as q. ಈಗ ಒಂದು ನಂಬರ್ p ಮತ್ತು q ಎರಡರಿಂದಲೂ ಡಿವೈಡ್ ಆದರೆ ವೇರ್ p ಆ್ಯಂಡ್ q ಆರ್ ಕೋಪ್ರೈಮ್ಸ್. ಕೋಪ್ರೈಮ್ಸ್ ಅಂದರೆ ಏನು, ಎರಡರ GCD 1 ಬರಬೇಕು. ಗ್ರೇಟೆಸ್ಟ್ ಕಾಮನ್ ಡಿವೈಸರ್ 1 ಆಗಿದ್ರೆ ಆ ನಂಬರ್ಸನ್ನು ಕೋಪ್ರೈಮ್ಸ್ ಅಂತ ಹೇಳ್ತೇವೆ. ದೆನ್ ದ ಗಿವನ್ ನಂಬರ್ ಇಸ್ ಡಿವಿಸಿಬಲ್ ಬೈ p ಇಂಟು q. ಈಗ ಒಂದು ನಂಬರ್ p ಇಂದ ಡಿವೈಡ್ ಆಗ್ತದೆ, q ಇಂದ ಡಿವೈಡ್ ಆಗ್ತದೆ. ಅದು ಎರಡು ಕೋಪ್ರೈಮ್ ಆಗಿದ್ರೆ p ಮತ್ತು q, ಆ ಕೊಟ್ಟ ನಂಬರ್ p ಇಂಟು q ಇಂದ ಕೂಡ ಡಿವೈಡ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ 18 3 ಇಂದ ಕೂಡ ಡಿವೈಡ್ ಆಗ್ತದೆ, 2 ಇಂದ ಕೂಡ ಡಿವೈಡ್ ಆಗ್ತದೆ. 3 ಮತ್ತು 2 ಕೋಪ್ರೈಮಾ, 2 ಇದು ಡಿವೈಸರ್ಸ್ ಯಾವುದು 1 ಮತ್ತು 2, 3 ಇದು ಡಿವೈಸರ್ ಯಾವುದು 1 ಮತ್ತು 3 ಅಲ್ವಾ. ಇದರ ಕಾಮನ್ ಡಿವೈಸರ್ ಯಾವುದು, ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಇರುವುದೇ 1, ಹಾಗಾಗಿ ಇದುವೇ ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಹಾಗಾಗಿ ಇದರ GCD ಏನು ಬಂತು, ನಮಗೆ 1 ಬಂತು. GCD 1 ಬಂದರೆ ಎರಡು ನಂಬರ್ಸನ್ನು ಕೋಪ್ರೈಮ್ಸ್ ಅಂತ ಹೇಳ್ತೇವೆ. ಈಗ ಒಂದು ನಂಬರ್ ಎರಡು ಕೋಪ್ರೈಮ್ ನಂಬರ್ಸಿಂದ ಡಿವೈಡ್ ಆಯಿತು. ಈಗ 3 ಇಂದ ಡಿವೈಡ್ ಆಗ್ತದೆ, 2 ಇಂದ ಡಿವೈಡ್ ಆಗ್ತದೆ. 3 ಮತ್ತು 2 ಕೋಪ್ರೈಮ್. ಈಗ 3 ಇಂಟು 2 ಇಂದ ಕೊಟ್ಟ ನಂಬರ್ ಡಿವೈಡ್ ಆಗ್ತದಾ ಅಂತ ನೋಡುವ. 3 ಇಂಟು 2 ಎಷ್ಟು, 6 ಅಲ್ವಾ. 3 2 6, 6 ಇಂದ 18 ಡಿವೈಡ್ ಆಗ್ತದಾ, ಆಗ್ತದೆ. ಈಗ ಒಂದು ವೇಳೆ ಒಂದು ನಂಬರ್ ಎರಡು ಕೋಪ್ರೈಮ್ ನಂಬರ್ಸಿಂದ ಡಿವೈಡ್ ಆದರೆ ಅದರ ಪ್ರಾಡಕ್ಟಿಂದ ಕೂಡ ಡಿವೈಡ್ ಆಗಲೇಬೇಕು. ಇದೆಲ್ಲ ಟೆಕ್ನಿಕ್ಸ್ ಯೂಸ್ ಮಾಡಿ ನೀವು ಯಾವಾಗ ಡಿವಿಸಿಬಲ್ ಆಗ್ತದೆ ಅಂತ ಫೈಂಡ್ ಔಟ್ ಮಾಡ್ಬೋದು. ಇಫ್ p ಆ್ಯಂಡ್ q ಆರ್ ನಾಟ್ ಕೋಪ್ರೈಮ್, ಒಂದು ವೇಳೆ ಅದೆರಡು ಕೋಪ್ರೈಮ್ ಅಲ್ಲದೆ ಹೋದರೆ ದೆನ್ ದ ಗಿವನ್ ನಂಬರ್ ನೀಡ್ ನಾಟ್ ಬಿ ಡಿವಿಸಿಬಲ್ ಬೈ p ಇಂಟು q. ಒಂದು ವೇಳೆ p ಮತ್ತು q ಕೋಪ್ರೈಮ್ ಆಗಿರದೇ ಇದ್ದರೆ p ಇಂಟು q ಡಿವೈಡ್ ಮಾಡೋದೇ ಇಲ್ಲ ಅಂತಲ್ಲ, ಕೆಲವೊಂದು ಸಲ ಡಿವೈಡ್ ಮಾಡೋದಿಲ್ಲ, ಯಾವಾಗಲೂ ಡಿವೈಡ್ ಮಾಡ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಕೋಪ್ರೈಮ್ ಆಗಿದ್ದರೆ ಮಾತ್ರ p ಇಂಟು q ಕೂಡ ಡಿವೈಡ್ ಮಾಡ್ತದೆ. ಒಂದು ವೇಳೆ ಕೋಪ್ರೈಮ್ ಆಗಿರದೇ ಇದ್ದರೆ ಒಂದಾಗ ಡಿವೈಡ್ ಮಾಡ್ತದೆ, ಒಂದು ಡಿವೈಡ್ ಮಾಡೋದಿಲ್ಲ. ಎಕ್ಸಾಂಪಲ್ 36 ಇಸ್ ಡಿವಿಸಿಬಲ್ ಬೈ 6 ಆ್ಯಂಡ್ 4 ಅಲ್ವಾ. 6 ಮತ್ತು 4 ಕೋಪ್ರೈಮಾ ಅಲ್ಲ. 6 ಮತ್ತು 4ಅಲ್ಲಿ ಕಾಮನ್ ಡಿವೈಸರ್ ಯಾವುದು 2 ಇದೆ, ಹಾಗಾಗಿ GCD 1 ಅಲ್ಲ, ಗ್ರೇಟೆಸ್ಟ್ ಕಾಮನ್ ಡಿವೈಸರ್ 2. ಈಗ 36 ಅನ್ನು 6 ಮತ್ತು 4 ಡಿವೈಡ್ ಮಾಡ್ತದೆ. 36 ಅನ್ನು 6 ಇಂಟು 4 ಡಿವೈಡ್ ಮಾಡ್ತದಾ, 6 ಇಂಟು 4 ಎಷ್ಟು 24. 24 36 ಅನ್ನು ಡಿವೈಡ್ ಮಾಡ್ತದಾ, ಇಲ್ಲ. ಅದು ಸೆಕೆಂಡ್, ನಮ್ಮ ನೋಟ್ ಸೆಕೆಂಡ್, ಇದಕ್ಕೆ ಎಕ್ಸಾಂಪಲ್ ಇಲ್ಲಿ ಕೊಟ್ಟದ್ದು ನಾನು. ನೆಕ್ಸ್ಟ್ ಫ್ಯಾಕ್ಟೋರಿಯಲ್ ಆಫ್ ಅ ನಂಬರ್. ಒಂದು ನಂಬರ್ ಇದು ಫ್ಯಾಕ್ಟೋರಿಯಲ್ ಅಂತ ಹೇಳಿದರೆ ಏನು? ಫ್ಯಾಕ್ಟೋರಿಯಲ್ ಅಂತ ಹೇಳಿದರೆ, ಈಗ n ಫ್ಯಾಕ್ಟೋರಿಯಲ್ ಅಂತ ಕೇಳಿದರೆ ಮಲ್ಟಿಪ್ಲಿಕೇಶನ್, ಕಂಟಿನ್ಯೂಸ್ ಮಲ್ಟಿಪ್ಲಿಕೇಶನ್ n ಇಂದ ಸ್ಟಾರ್ಟ್ ಮಾಡಿ n ಮಲ್ಟಿಪ್ಲೈಡ್ ವಿತ್ n ಗಿಂತ ಒಂದು ಕಡಿಮೆ ನಂಬರ್. ಒಂದು ಕಡಿಮೆ ಯಾವುದು n-1,
ಇಂಟು n-2 ಹಾಗೆ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಇಲ್ಲಿ ಬರ್ತಿದ್ದೇನೆ ನಾನು, ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ n ಫ್ಯಾಕ್ಟೋರಿಯಲ್ ಅಂದರೆ n ಇಂಟು n ಇಂದ ಒಂದು ಕಡಿಮೆ ಅಂತದ್ದು n-1 ಇಂಟು n-2 ಇಂಟು n-3 ಹಾಗೆ n ಅಂದರೆ ಒಂದು 7 ಅಂತ ತಿಳ್ಕೊಂಡ್ರೆ 7 ಇಂಟು 7 ಫ್ಯಾಕ್ಟೋರಿಯಲ್ ಅಂದರೆ 6 5 4 ಒಂದೊಂದು ಕಡಿಮೆ ಆಗ್ತಾ ಬರೋದು 3 2 1 ಹಾಗೆ ಯಾವುದೇ n ಎಷ್ಟೇ ದೊಡ್ಡ ನಂಬರ್ ಆಗಿದ್ರೂ ನಾನು ಅದರ ಲೆಸರ್ ನಂಬರಿಂದ ಮಲ್ಟಿಪ್ಲೈ ಮಾಡ್ತಾ ಮಾಡ್ತಾ ಬರುವಾಗ ನಾನು ಎಲ್ಲಿಗೆ ರೀಚ್ ಆಗ್ತೇನೆ 3 ಇಂಟು 2 ಇಂಟು 1 ಎಲ್ಲ n-ಅಲ್ಲಿ ಇದು ಪಾಸಿಬಿಲಿಟಿ ಇದೆ. ಪಾಸಿಟಿವ್ ಇಂಟೀಜರ್ n ಮಾತ್ರ. n ಫ್ಯಾಕ್ಟೋರಿಯಲ್ ಅಂದರೆ n ಇಂಟು n-1 ಇಂಟು n-2 ಇಂಟು ಅಪ್ ಟು 3 ಇಂಟು 2 ಇಂಟು 1. ಈಗ 5 ಫ್ಯಾಕ್ಟೋರಿಯಲ್ ಹೇಗೆ ಬರಿಬೋದು 5 ಇಂಟು 5 - 1 ಅಂದರೆ ಎಷ್ಟು 4 ಅಲ್ವಾ. n ಪ್ಲೇಸಲ್ಲಿ ಈಗ ಈ ಫಾರ್ಮುಲಾದಲ್ಲೇ n ಪ್ಲೇಸಲ್ಲಿ 5 ಹಾಕಿ. n ಫ್ಯಾಕ್ಟೋರಿಯಲ್ ಅಂದರೆ ಎಷ್ಟು n ಇಂಟು n-1 ಹಾಗಾದರೆ 5 ಫ್ಯಾಕ್ಟೋರಿಯಲ್ ಏನಾಗ್ತದೆ 5 ಇಂಟು 5 - 1 ಎಷ್ಟು 4 ಅಲ್ವಾ ಇಂಟು n-2 ಅಂದರೆ 5 - 2 5 - 2 ಎಷ್ಟು 3 5 - 3 ಎಷ್ಟು 2 ಹಾಗೆ 3 ಇಂಟು 2 ಇಂಟು 1 ಕಂಟಿನ್ಯೂ ಆಗ್ತದೆ 1ವರೆಗೆ ಕಂಟಿನ್ಯೂ ಆಗ್ತದೆ. ಎಷ್ಟಾದರೆ ಕೇಳಿದರು ಈಗ 9 ಫ್ಯಾಕ್ಟೋರಿಯಲ್ ಕೇಳಿದರು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಇಲ್ಲಿಗೆ ಸ್ಟಾಪ್ ಆಗ್ತದೆ. ನೆಕ್ಸ್ಟ್ ಮಾಡ್ಯುಲಸ್ ಆಫ್ ಅ ನಂಬರ್. ಮಾಡ್ ಎಕ್ಸ್ ಅಂತ ಹೇಳಿದರೆ ಈಗ ಯಾವುದೇ ನಿಮಗೆ -2 ಇದು ಮಾಡ್ಯುಲಸ್ ಕೇಳಿದರೆ ಅದು +2 ಆಗಿರ್ತದೆ. ಅದರ ಡೆಫಿನೇಷನ್ ಮಾತ್ರ ಹೀಗೆ ನಾವು ಡಿಫೈನ್ ಮಾಡೋದು. ಮಾಡ್ ಎಕ್ಸ್ ಅಂದರೆ x if x greater than 0 minus x when x less than 0. ಈಗ ಮಾಡ್ ಎಕ್ಸ್ ವ್ಯಾಲ್ಯೂ ಎಂತ ಅಂದರೆ ನಮಗೆ ಎಕ್ಸ್ ಗ್ರೇಟರ್ ದ್ಯಾನ್ 0 ಎಕ್ಸ್ ಪಾಸಿಟಿವ್ ಆಗಿದ್ರೆ ಎಕ್ಸೇ ಬರ್ತದೆ, ಎಕ್ಸ್ ನೆಗೆಟಿವ್ ಇದ್ದರೆ ಮೈನಸ್ ಆಫ್ ದ್ಯಾಟ್ ನಂಬರ್. ನೆಗೆಟಿವ್ ನಂಬರ್ ಇದು ಮೈನಸ್ ಮಾಡಿದರೆ ಏನಾಗ್ತದೆ ಪ್ಲಸ್ ಆಗ್ತದೆ ಅಲ್ವಾ. ಹಾಗೆ ಈಗ ಇಲ್ಲಿ ನೋಡಿ -2 ತೆಗೊಳ್ಳುವ ಮತ್ತು +2 ತೆಗೊಳ್ಳುವ. +2 ತೆಗೊಳ್ತೇನೆ. ಮಾಡ್ ಎಕ್ಸ್ ಈಸ್ ಎಕ್ಸ್ ವೆನ್ ಎಕ್ಸ್ ಗ್ರೇಟರ್ ದ್ಯಾನ್ 0. ಇದು ಎಕ್ಸ್ನ ಬದಲು 2 ಇದೆ. ಮಾಡ್ 2 ಈಸ್ 2 ವೆನ್ 2 ಗ್ರೇಟರ್ ದ್ಯಾನ್ 0. 2 0ಗಿಂತ ಜಾಸ್ತಿಯಾ ಹೌದಲ್ವಾ. ಹಾಗಾದರೆ ಮಾಡ್ 2 ವ್ಯಾಲ್ಯೂ ಏನು 2. ಮಾಡ್ -2 ವ್ಯಾಲ್ಯೂ ಏನಾಗ್ತದೆ ನೋಡುವ. ಮಾಡ್ -2 ವ್ಯಾಲ್ಯೂ ಎಷ್ಟು ಮಾಡ್ ವ್ಯಾಲ್ಯೂ ಎಕ್ಸ್ ವೆನ್ ಎಕ್ಸ್ ಗ್ರೇಟರ್ ದ್ಯಾನ್ 0. -2 ಗ್ರೇಟರ್ ದ್ಯಾನ್ 0ವಾ ಅಲ್ಲ, -2 ನೆಗೆಟಿವ್ ನಂಬರ್ ಅಲ್ವಾ 0ಗಿಂತ ಕಡಿಮೆ. ಹಾಗಾದರೆ ಎಕ್ಸ್ ಲೆಸ್ ದ್ಯಾನ್ 0 -2 ಲೆಸ್ ದ್ಯಾನ್ 0 ಇರುವಾಗ ಏನಾಗ್ತದೆ -x ಆಗ್ತದೆ. ಎಕ್ಸ್ನ ಪ್ಲೇಸಲ್ಲಿ ಈಗ -2 ಇರೋದು ಆನ್ಸರ್ ಏನು ಬರಬೇಕು -x ಮೈನಸ್ ಆಫ್ -2. ಎಕ್ಸ್ನ ಪ್ಲೇಸಲ್ಲಿ -2 ಅಲ್ವಾ ಇರೋದು. ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ಅಲ್ವಾ. ಬ್ರ್ಯಾಕೆಟ್ ಅಂದರೆ ಮಲ್ಟಿಪ್ಲಿಕೇಶನ್ ಮೈನಸ್ ಇಂಟು ಮೈನಸ್ ಪ್ಲಸ್. ಇದು ಜಸ್ಟ್ ಡೆಫಿನೇಷನ್ ಹೇಳುದು ನಿಮಗೆ ಮಾತ್ರ. ಪ್ರಾಬ್ಲಮ್ಸ್ ಎಲ್ಲ ಇಂಪಾರ್ಟೆಂಟ್, ಜಾಸ್ತಿ ಡೆಫಿನೇಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ನಿಮಗೆ ಅರ್ಥ ಆಗುವ ಹಾಗೆ ಅರ್ಥ ಮಾಡಿಕೊಳ್ಳಿ. ತುಂಬ ಟೆನ್ಷನ್ ಮಾಡಿಕೊಳ್ಬೇಡಿ. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋದೇ ನಿಮಗೆ ಹೆಚ್ಚಿರುವಂಥದ್ದು. ಡೆಫಿನೇಷನ್ಸ್ ಕೇಳಿದ್ರು ಎಲ್ಲಿಯಾದರೂ 1 ಮಾರ್ಕ್ಸ್ 2 ಮಾರ್ಕ್ಸ್ಗೆ ಅಷ್ಟೇ ಕೇಳುವರು. ನೀವು ಅರ್ಥ ಮಾಡಿಕೊಳ್ಳಿ. ಈಗ ಮಾಡ್ 5 ಎಷ್ಟಾಗ್ತದೆ 5. ಮಾಡ್ಯುಲಸ್ ತೆಗೆದಾಗ ಈ ಡೆಫಿನೇಷನ್ ಬಗ್ಗೆ ಅಷ್ಟು ಟೆನ್ಷನ್ ಮಾಡಿಕೊಳ್ಳೋದು ಬೇಡ, ಅರ್ಥ ಮಾಡಿಕೊಳ್ಳಿ. ಮತ್ತೆ ಒಂದು ನೆನಪಿಟ್ಕೊಳ್ಳಿ, ಮಾಡ್ಯುಲಸ್ ಅಂದರೆ ಮಾಡ್ಯುಲಸ್ನ ಒಳಗೆ ನಂಬರ್ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಬರುವ ಆನ್ಸರ್ ಪಾಸಿಟಿವ್ ಆಗಿರ್ತದೆ. ಇಲ್ಲಿ +x ಇದ್ದರೆ ಎಕ್ಸೇ ಬರ್ತದೆ, -x ಇದ್ದರೂ ಮಾಡ್ಯುಲಸ್ ಹಾಕಿದ ನಂತರ ಬರುವ ಆನ್ಸರ್ ಎಕ್ಸ್. ನೆಗೆಟಿವ್ ನಂಬರ್ ಇದ್ದು ಕೂಡ ಮಾಡ್ಯುಲಸ್ ಪಾಸಿಟಿವ್ ನಂಬರ್ ಆಗ್ತದೆ. ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಇಟ್ ಈಸ್ ಡಿನೋಟೆಡ್ ಬೈ ಹೀಗೆ ಬರುವಂಥದ್ದು ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಅಂತ ಹೇಳ್ತೇವೆ. ವೇರ್ ಇದಂದರೆ ಇಸ್ ದ ಗ್ರೇಟೆಸ್ಟ್ ಇಂಟೀಜರ್ ನಾಟ್ ಎಕ್ಸೀಡಿಂಗ್ ಎಕ್ಸ್. ಈಗ ಎಕ್ಸ್ ಒಂದು ನಂಬರ್ ಕೊಡ್ತಾರೆ, ಈಗ 1.37 1.35 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಗ್ರೇಟೆಸ್ಟ್ ಇಂಟೀಜರ್ ಯಾವುದು 1.35 ಇಂಟೀಜರ್ ಯಾವುದು ಇರೋದು ನೀವು ಡೆಸಿಮಲ್ಸ್ ಈಗ ಕಲ್ತಿದ್ದೀರಲ್ವಾ. 0.35 ಅಲ್ಲಿ ಡೆಸಿಮಲ್ ನಂಬರ್ ಅಲ್ವಾ, 1.35 ಡೆಸಿಮಲ್ ನಂಬರ್ ಅಲ್ಲ, ಡೆಸಿಮಲ್ ಪಾಯಿಂಟ್ ಉಂಟು. ಇಲ್ಲಿ ಇಂಟೀಜರ್ ಪಾರ್ಟ್ ಯಾವುದು 1 ಅಲ್ವಾ. 1 ಮತ್ತು
0.35 ಒಂದು ಡೆಸಿಮಲ್ ಪಾರ್ಟ್. 1ಗೆ ನಾವು ಆ್ಯಡ್ ಮಾಡೋದಲ್ವಾ, ಹಾಗಾಗಿ ಇಂಟೀಜರ್ ಇರುವಂಥದ್ದಲ್ಲಿ 1, ಗ್ರೇಟೆಸ್ಟ್ ಇಂಟೀಜರ್ 1 ಇರುವಂಥದ್ದು. ಈಗ 11/2 ಅಲ್ಲಿ ಇಂಟೀಜರ್ ಯಾವುದಾಗ್ತದೆ? 11/2 ಅನ್ನು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಬರೀಬೋದಾ? 11/4 ಅನ್ನು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಬರೆಯುವ. ಈಗ ಡಿವೈಡ್ ಮಾಡಿ. ಇಲ್ಲಿ ಹೇಗೆ ಬರೆಯೋದು ಅಂತ ಹೇಳಿದರೆ 4ಇಂದ ಡಿವೈಡ್ ಮಾಡಿ. 4 2s 8 ಅಲ್ವಾ, ಅದಕ್ಕಿಂತ ಜಾಸ್ತಿಯಲ್ಲಿ ಡಿವೈಡ್ ಆಗೋದಿಲ್ಲ. 4 3s 12, 12 ಇಲ್ಲಿಲ್ಲ. ರಿಮೈಂಡರ್ ಎಷ್ಟು ಬರ್ತದೆ? 11ಇಂದ 8 ಹೋದರೆ 3 ಬರ್ತದೆ. ಈಗ ಹೇಗೆ ಬರೆಯುವುದಂದರೆ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ 2 ಬಂದ ಆನ್ಸರ್, ಇಲ್ಲಿ ನಾನು ಯಾವುದರಿಂದ ಡಿವೈಡ್ ಮಾಡಿದೆ ಅದುವೇ ಬಂದ ರಿಮೈಂಡರನ್ನು ಇಲ್ಲಿ ಬರೆಯೋದು. ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್. ಇಲ್ಲಿ ಇಂಟೀಜರ್ ಪಾರ್ಟ್ 2 ಮತ್ತು ಬಾಕಿ ಉಳಿದ ಫ್ರ್ಯಾಕ್ಷನ್ ಪಾರ್ಟ್, ಬಾಕಿ ಉಳಿದ ಇದು ಫುಲ್ ಇಂಟೀಜರ್ ಆಗೋದಲ್ಲ, ಫುಲ್ ನಂಬರ್ ಅಲ್ಲ ಇದು. ಇದೊಂದು ಸ್ವಲ್ಪ ಪಾರ್ಟ್ ಅಷ್ಟೇ. ಫುಲ್ ಇರುವಂಥದ್ದು 2 ಮಾತ್ರ ಇಲ್ಲಿ. ಹಾಗಾಗಿ ಫುಲ್ ಬರುವ ಇಂಟೀಜರ್ ಪಾರ್ಟ್ ಇಲ್ಲಿರುವಂಥದ್ದು 2. ಹಾಗಾಗಿ ಗ್ರೇಟೆಸ್ಟ್ ಇಂಟೀಜರ್ 2. ಮಲ್ಟಿಪ್ಲಿಕೇಶನ್ ಬೈ ಶಾರ್ಟ್ ಕಟ್ ಮೆಥಡ್. ಶಾರ್ಟ್ ಕಟ್ ಮೆಥಡಲ್ಲಿ ಹೇಗೆ ಮಲ್ಟಿಪ್ಲೈ ಮಾಡೋದು ಅಂತ. ಈಗ ಒಂದು ವೇಳೆ ನಿಮಗೆ a ಇಂಟು b ಪ್ಲಸ್ a ಇಂಟು ಸಿ ಕೊಟ್ಟರೆ ಅದನ್ನು a ಇಂಟು b ಪ್ಲಸ್ ಸಿ, ಎರಡು ಕಡೆ ಕೂಡ a ಕಾಮನ್ ಇದೆ ಅಲ್ವಾ, ಅದನ್ನು ಹೊರಗೆ ತೆಗೆದು ಬ್ರ್ಯಾಕೆಟ್ ಹಾಕಿ b ಪ್ಲಸ್ ಸಿ ಅಂತ ಬರೆಯೋದು. ಈಗ ಈ ಇಕ್ವೇಷನಲ್ಲಿ a ಇಂಟು b ಪ್ಲಸ್ a ಇಂಟು ಸಿ ಅಲ್ಲಿ a ಕಾಮನ್ ಅಲ್ವಾ, a ಕಾಮನ್ ಅನ್ನು ತೆಗೆದಾಗ ಇಲ್ಲಿ ಯಾವುದು ಉಳಿತದೆ? b ಉಳಿತದೆ. ಮತ್ತೆ ಈ ಪ್ಲಸ್ ಇಲ್ಲಿ a ಹೋಯಿತು, ಉಳಿಯೋದು ಯಾವುದು? ಸಿ. ಹಾಗೆ ಬರ್ತದೆ ಇಲ್ಲಿ a ಇಂಟು b ಪ್ಲಸ್ ಸಿ ಅಂತ ಹೇಳಿದರೆ a ಇಂಟು b ಪ್ಲಸ್ a ಇಂಟು ಸಿ. ಇದನ್ನು ಮಲ್ಟಿಪ್ಲಿಕೇಶನ್ ಬೈ ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಹೇಳ್ತಾರೆ. ಮತ್ತೆ a ಇಂಟು b ಮೈನಸ್ ಸಿ ಅಂತ ಹೇಳಿದರೆ a ಇಂಟು b ಮೈನಸ್ a ಇಂಟು ಸಿ. a ಅನ್ನು ಒಳಗೆ ಮಲ್ಟಿಪ್ಲೈ ಮಾಡೋದು. ಹೀಗಿದ್ರೆ ಹೀಗೆ ಕೊಟ್ಟಾಗ ಹೀಗೆ ಬರಿಬಹುದು, ಒಂದು ಹೇಳಿ ಹೀಗೆ ಕೊಟ್ಟರೆ ಹೀಗೆ ಬರಿಬಹುದು ಅಂತ. ನಾನು ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ ಒಂದು ಪ್ರಾಬ್ಲಮ್. ಇಲ್ಲಿ ನೋಡಿ, ದೊಡ್ಡ ನಂಬರ್ ತುಂಬ ಕಷ್ಟ ಅಲ್ವಾ ನಮಗೆ ಮಲ್ಟಿಪ್ಲೈ ಮಾಡಲಿಕ್ಕೆ. ಏನು ಮಾಡ್ಬೋದು ನಾವು? 99,999 ಉಂಟು. ಇದೆಲ್ಲವನ್ನು ಮಲ್ಟಿಪ್ಲೈ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಆಗ್ತದ? ಈಸಿ ಮೆಥಡ್ ಒಂದು ಹೇಳ್ತೇನೆ. ಈಗ 99,999 ಅನ್ನು 1,00,000 ಮೈನಸ್ 1 ಅಂತ ಬರಿಬೋದಲ್ವ ನಾನು, ಹೌದಲ್ವಾ? ಈಗ ಮಲ್ಟಿಪ್ಲೈ ಮಾಡುವ. ಈಗ ಇಲ್ಲಿ ನೋಡಿ, a ಇಂಟು ಬಿ ಮೈನಸ್ ಸಿ ಅಂದರೆ a ಇಂಟು ಬಿ ಮೈನಸ್ a ಇಂಟು ಸಿ. ಇಲ್ಲಿ a ಯ ಪ್ಲೇಸಲ್ಲಿ ಈ ನಂಬರ್, b ಯ ಪ್ಲೇಸಲ್ಲಿ 1,00,000, c ಯ ಪ್ಲೇಸಲ್ಲಿ 1 ಉಂಟು. ಏನು ಮಾಡ್ಬೋದು? a ಇಂಟು ಬಿ ಮೈನಸ್ a ಇಂಟು ಸಿ ಅಂತ ಬರಿಬೋದಲ್ವಾ? ಮಲ್ಟಿಪ್ಲೈ ಮಾಡಿ. a ಇಂಟು 1,00,000 ಎಷ್ಟು ಆಗ್ತದೆ? ಇಷ್ಟು ಬರ್ತದೆ. ನೀವು ಮಲ್ಟಿಪ್ಲೈ ಮಾಡುವಾಗ ನಂಬರ್ಸ್ ಇದ್ರೆ ನೀವು ಮಲ್ಟಿಪ್ಲೈ ಮಾಡಬೇಕು. ಈಗ ಈ ಇದೆಷ್ಟು? 1,00,000 ಅಲ್ವಾ, ಎಲ್ಲ 0 ಇರೋದು. 1 ನಂತರ ಎಲ್ಲ 0 ಇರೋದು. ಹಾಗಾಗಿ ಮಲ್ಟಿಪ್ಲೈ ಮಾಡುವಾಗ 8ನ ನಂತರ ಇಲ್ಲಿ ಎಷ್ಟು ಝೀರೋಸ್ ಉಂಟು ಅಷ್ಟು ಝೀರೋಸನ್ನು ಹಾಕಿಬಿಡಿ. ಮಲ್ಟಿಪ್ಲೈ ಮಾಡಲಿಕ್ಕೆ ಹೋಗಬೇಕು ಅಂತ ಇಲ್ಲ. ಬೇರೆ ನಂಬರ್ಸ್ ಇದ್ದರೆ ನೀವು ಮಲ್ಟಿಪ್ಲೈ ಮಾಡಬೇಕು, ಇಲ್ಲಾಂದರೆ ಎಷ್ಟು ಝೀರೋಸ್ ಉಂಟು ಅಷ್ಟು 0 ಹಾಕಿಬಿಡಿ. ಎಲ್ಲ ನಂಬರ್ಸ್ 0 ಅಲ್ವಾ, 1 ನಂತರ ಬರುವಂಥದ್ದು ಎಲ್ಲ 0. ಮೈನಸ್ 5 ಎಷ್ಟು ಬಂತು ಇದರಲ್ಲಿ ಉಂಟು? 5,67,958 ಇಂಟು 1 ಎಷ್ಟು? ಅದೇ ನಂಬರ್ ಅಲ್ವಾ, 1ಗೆ ಮಲ್ಟಿಪ್ಲೈ ಮಾಡಿದರೆ ಬರುವಂಥದ್ದು ಅದೇ ನಂಬರ್. ಈಗ ಸಬ್ಟ್ರ್ಯಾಕ್ಟ್ ಮಾಡ್ಬೋದಲ್ವ ನನಗೆ ಈಸಿಯಲ್ಲಿ, ಇಷ್ಟು ಆನ್ಸರ್ ಬರ್ತದೆ ಸಬ್ಟ್ರ್ಯಾಕ್ಟ್ ಮಾಡಿದಾಗ. ಇಲ್ಲಾಂದರೆ ನಾನು ಮಲ್ಟಿಪ್ಲಿಕೇಶನ್ ಮಾಡ್ತಾ ಕೂತ್ಕೊಳ್ಬೇಕಲ್ವಾ. ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಮಗೆ ಕ್ಯಾಲ್ಕುಲೇಟರ್ಸ್ ಕೊಡೋದಿಲ್ಲ. ನಾವು ಅದಕ್ಕಾಗಿ ಈಸಿ ಮೆಥಡ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ, 978 ಇಂಟು 184 ಪ್ಲಸ್ 978 ಇಂಟು 816. ಯಾವುದು ಕಾಮನ್? 978 ಕಾಮನ್ ಇದೆ ಅಲ್ವಾ, ಅದನ್ನು ಹೊರಗೆ ತೆಗೆಯುವ. ಹೊರಗೆ ತೆಗೆದಾಗ ಇಲ್ಲಿ ಉಳಿಯುವಂಥದ್ದು 184 ಪ್ಲಸ್ ಇಲ್ಲಿ ಉಳಿಯುವಂಥದ್ದು 978 ಹೋಗಿದೆ, ಉಳಿದದ್ದು 816. ಈಗ ಇದೆರಡನ್ನು ಆ್ಯಡ್ ಮಾಡಿ ಎಷ್ಟು ಬರ್ತದೆ? 1000 ಬರ್ತದೆ. 1000 ಅನ್ನು ಮಲ್ಟಿಪ್ಲೈ ಮಾಡೋದು ಈಸಿ ಅಲ್ವಾ, ಎಲ್ಲ 0 ಅನ್ನು ಇಲ್ಲಿ ಹಾಕಿದರೆ ಆಯಿತು. 8ನ ನಂತರ ಇಲ್ಲಿ ಎಷ್ಟು 0 ಉಂಟು? 3 0 ಉಂಟು. ಹಾಗಾಗಿ 978 3 0 ಹಾಕಿಬಿಡಿ, ಅದುವೇ ಆನ್ಸರ್ ನಮ್ಮದು. ಈಗ ಮಲ್ಟಿಪ್ಲಿಕೇಶನ್ ಆಫ್ ಅ ನಂಬರ್ ಬೈ 5 ಪವರ್ n. 5 ಪವರ್ ಎನ್ನಿಂದ ಮಲ್ಟಿಪ್ಲೈ ಮಾಡುವ ಒಂದು ಈಸಿ ಮೆಥಡ್. ಈಗ ಒಂದು ನಂಬರ್ ಕೊಟ್ಟಿದ್ದಾರೆ,
ಇಂಟು 625 ಅಂತ ಕೊಟ್ಟಿದ್ದಾರೆ. 625 ಅನ್ನು 5 ಪವರಲ್ಲಿ ಬರಿಬೋದಾ? ಬರಿಬೋದು. 5 ಪವರ್ 4 ಅಂದರೆ 625. 5 ಪವರ್ 4ಅಲ್ಲಿ ಬರೆದೆ. ಇದನ್ನು ಸಾಲ್ವ್ ಮಾಡುವ ಮೆಥಡ್ ಹೇಗೆ ಅಂತ ಹೇಳಿದರೆ, ಈ ಮಲ್ಟಿಪ್ಲಿಕೇಶನ್ ಈ ನಂಬರ್ಗೆ ಇಲ್ಲಿ 5 ಪವರ್ 4 ಉಂಟಲ್ವಾ, 6ನ ನಂತರ 4 0 ಹಾಕೋದು, ಅಥವಾ ಇಂಟು 10 ಪವರ್ 4 ಮಾಡೋದು. ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಳಿ, 10 ಪವರ್ 4ಅಲ್ಲಿ ನೆನ್ಪಿಟ್ಕೊಳ್ಳೋದು ಬೇಡ. ಇಲ್ಲಿ 5 ಪವರ್ 4 ಇದೆ, ಹಾಗಾಗಿ 6ನ ನಂತರ 4 0 ಹಾಕೋದು, ಡಿವೈಡ್ ಬೈ 2 ಪವರ್ 4 ಮಾಡೋದು. 2 ಪವರ್ 4 ಅಂದರೆ ಎಷ್ಟು? 2 2s 4, 4 2s 8, 8 2s 16, ಹಾಗಾಗಿ 2 ಪವರ್ 4 ಅಂದರೆ 16. 16ಇಂದ ಡಿವೈಡ್ ಮಾಡ್ಬೋದಲ್ವ ಒಂದು ನಂಬರನ್ನು ಈಸಿಯಾಗಿ. ಇದು ಮಲ್ಟಿಪ್ಲಿಕೇಶನ್, ಇದೆರಡು ಸೇಮ್ ಆಗ್ತದೆ ಮೆಥಡ್. ಬಟ್ ದೊಡ್ಡ ದೊಡ್ಡ ನಂಬರ್ ಕೊಟ್ಟರೆ ನಿಮಗೆ ಕಷ್ಟ ಆಗ್ತದಲ್ವಾ, ಹಾಗಾಗಿ ಈ ಮೆಥಡಲ್ಲಿ ಈಸಿಯಲ್ಲಿ ಸಾಲ್ವ್ ಮಾಡ್ಬೋದು ಅಂತ. ಈಗ 16ಇಂದ ಡಿವೈಡ್ ಮಾಡ್ಬೋದಲ್ವಾ, ಡಿವೈಡ್ ಮಾಡಿ. ನೆಕ್ಸ್ಟ್ ಡಿವಿಷನ್ ಆಲ್ಗೋರಿದಮ್ ಆರ್ ಯುಕ್ಲಿಡಿಯನ್ ಆಲ್ಗೋರಿದಮ್. ಒಂದು ನಂಬರನ್ನು, ಡಿವಿಡೆಂಟ್ ಅನ್ನು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್ ಆಗಿ ಬರಿಬಹುದು. ಅಥವಾ ನೀವು 24 ಅಂತ ತಿಳ್ಕೊಳ್ಳಿ. 24 ಅನ್ನು 5 4s 20 ಅಲ್ವಾ, ಪ್ಲಸ್ 4 ಆಗಿ ಬರಿಬಹುದು. ಯಾವುದೇ ನಂಬರನ್ನು ನೀವು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್ ಆಗಿ ಬರಿಬಹುದು. ಈಗ 18 ಅನ್ನು 7 2s ಡಿವೈಸರ್ 7ಇಂದ ಡಿವೈಡ್ ಮಾಡಿದರೆ 7 2s 14, ಎಷ್ಟು ರಿಮೈಂಡರ್? 4 ರಿಮೈಂಡರ್ ಆಯಿತು. ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಈಗ x ಪವರ್ n ಮೈನಸ್ a ಪವರ್ n ಇಸ್ ಡಿವಿಸಿಬಲ್ ಬೈ x ಮೈನಸ್ a ಫಾರ್ ಆಲ್ ವ್ಯಾಲ್ಯೂ ಆಫ್ n. ಯಾವುದೇ n ನ ವ್ಯಾಲ್ಯೂಗೂ ಈ ನಂಬರನ್ನು x ಪವರ್ n ಮೈನಸ್ a ಪವರ್ n ಅನ್ನು x ಮೈನಸ್ a ಡಿವೈಡ್ ಮಾಡ್ತದೆ. x ಪವರ್ n ಮೈನಸ್ a ಪವರ್ n ಇಸ್ ಡಿವಿಸಿಬಲ್ ಬೈ x ಪ್ಲಸ್ a ಫಾರ್ ಇವನ್ ವ್ಯಾಲ್ಯೂ ಆಫ್ n. ಈ ನಂಬರನ್ನು ಹೀಗೆ ಬರೀಲಿಕ್ಕೆ ಸಾಧ್ಯ ಆಗುವಂಥ ನಂಬರನ್ನು x ಪ್ಲಸ್ a ಡಿವೈಡ್ ಮಾಡ್ತದೆ ಯಾವಾಗ n ಇವನ್ ಆಗಿದ್ದಾಗ ಮಾತ್ರ. x ಪವರ್ n ಪ್ಲಸ್ a ಪವರ್ n ಇಸ್ ಡಿವಿಸಿಬಲ್ ಬೈ x ಪ್ಲಸ್ a ಫಾರ್ ಆಲ್ ಆಡ್ ಪವರ್ ಆಫ್ n. ಅಂದರೆ n ಆಡ್ ಇದ್ದಾಗ ಈ ನಂಬರನ್ನು x ಪ್ಲಸ್ ಗೆ ಡಿವೈಡ್ ಮಾಡ್ತದೆ. ಅದನ್ನು ನಾವು ನಮ್ಮ ಟರ್ಮ್ಸ್ ಬರುವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ, ಈಗ ಅಷ್ಟಲ್ಲಿಗೆ ಹೋಗ್ಲಿಕ್ಕಿಲ್ಲ. ನೆಕ್ಸ್ಟ್ ಸಿಂಪ್ಲಿಫೈ. ಈಗ ತುಂಬ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಸಿಂಪ್ಲಿಫೈಡ್ ಮಾಡಿದ್ದು ಅಂತ. ನಿಮಗೆ ಕೆಲವು ಅದರಲ್ಲೇ ಹೋಮ್ವರ್ಕ್ ಕೊಟ್ಟಿದ್ದೇನೆ. ಇದನ್ನು ಮಾಡ್ಬೋದಲ್ವಾ, ಆಗ ಮಾಡಿದ ಹಾಗೆ ಹೇಗೆ ಮಾಡಿದ್ವಿ ಈ ಪ್ರಾಬ್ಲಮ್. ಇಲ್ಲಿ ನೋಡಿ, ಇಲ್ಲಿ 99,000 ಇತ್ತು, ಅಲ್ಲಿ 9,999 ಇದೆ. ಅದು ಸ್ವಲ್ಪ ಈಸಿ ಇದೆ, ಹಾಗೆಯೇ ಮಾಡಿ, ಹೋಮ್ವರ್ಕ್ ಇದೆ. ನೆಕ್ಸ್ಟ್ ಇವ್ಯಾಲ್ಯುಯೇಟ್ 475 ಇಂಟು 475 ಪ್ಲಸ್ 125 ಇಂಟು 125. ಇದನ್ನು ಹೇಗೆ ಬರಿಬೋದು? ಇಲ್ಲಿ ನೋಡಿ, 475 ಇಂಟು 475 ಅಂದರೆ 475 ದ ಸ್ಕ್ವೇರ್, ಪ್ಲಸ್ 125 ಇಂಟು 125 ಅಂದರೆ 125 ಸ್ಕ್ವೇರ್ ಅಂತ ಬರಿಬೋದಲ್ವಾ. ಈಗ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ನಿಮಗೆ ಮೊನ್ನೆ ಕೊಟ್ಟಿರಲಿಲ್ವಾ ಅಂತ ಫಾರ್ಮುಲಾ ನೋಡಿಕೊಳ್ಳಿ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಇಲ್ಲಾಂದರೆ ಅಲ್ಲಿ ಕೊಟ್ಟಿರ್ಬೋದು, ಒಮ್ಮೆ ಚೆಕ್ ಮಾಡಿ, ಕೆಲವು ಫಾರ್ಮುಲಾಸ್ ಕೊಟ್ಟಿದ್ದೇನಲ್ವಾ, ಅಲ್ಲಿಲ್ಲ ಅಂದರೆ ಇದನ್ನು ರೆಫರ್ ಮಾಡಿ. ಹಾಫ್ ಇಂಟು a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಪ್ಲಸ್ a ಮೈನಸ್ ಬಿ ದ ಹೋಲ್ ಸ್ಕ್ವೇರ್, ಇದು ಫಾರ್ಮುಲಾ. ಈಗ ಕೊಟ್ಟ ನಂಬರನ್ನು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಲ್ಲಿ ಬರ್ದೆ ಅಲ್ವಾ, a ಯ ಪ್ಲೇಸಲ್ಲಿ ಯಾವುದು 475, ಬಿ ಯ ಪ್ಲೇಸಲ್ಲಿ 125 ಉಂಟು. ಈಗ ಫಾರ್ಮುಲಾಕ್ಕೆ ಹಾಕುವ. ಫಾರ್ಮುಲಾ ಏನು? ಹಾಫ್ ಇಂಟು a ಪ್ಲಸ್ ಬಿ, a ಎಷ್ಟು 475 ಪ್ಲಸ್ 125 ದ ಹೋಲ್ ಸ್ಕ್ವೇರ್, ಪ್ಲಸ್ ಬಿ ಎಷ್ಟು, ಸಾರಿ a ಮೈನಸ್ ಬಿ, a ಎಷ್ಟು 475 ಮೈನಸ್ ಬಿ 125 ದ ಹೋಲ್ ಸ್ಕ್ವೇರ್. 475 ಪ್ಲಸ್ 125 ಎಷ್ಟಾಗ್ತದೆ? 600 ಆಗ್ತದೆ. 475 ಮೈನಸ್ 125 350 ದ ಸ್ಕ್ವೇರ್ ಆಗ್ತದೆ. ಈಗ 600 ಸ್ಕ್ವೇರ್ ಹೇಗೆ ಮಾಡೋದು? 6 ದ ಸ್ಕ್ವೇರ್ ಎಷ್ಟು? 6 6
36 ಬರೆದ್ವಿ. ಈಗ 0 ಉಂಟು ಅಲ್ವಾ, ಅದು ಸ್ಕ್ವೇರ್ ಆಗುವಾಗ 4 0 ಆಗ್ತದೆ. ಹಾಗಾಗಿ 36ರ ನಂತರ 4 0 ಆಗೋದು. ಇಲ್ಲಿ ಒಂದು ವೇಳೆ 3 0 ಇದ್ರೆ ಅದರ ಸ್ಕ್ವೇರ್ ಆಗುವಾಗ 6 ಆಗ್ತದೆ. 9 ಆಗುದಿಲ್ಲ, 3 3 9 ಹಾಗಾಗುದಿಲ್ಲ. ಅದು ಕ್ಯೂಬ್ ಇದ್ದಾಗ ಮಾತ್ರ ಚೇಂಜ್ ಆಗುದು. ಇಲ್ಲಿ ಸ್ಕ್ವೇರ್ ಇರುವಾಗ ಇಲ್ಲಿ ಒಂದು ವೇಳೆ 3 0 ಇದ್ರೆ ಅಲ್ಲಿ 6 0 ಬರ್ತದೆ. ಗೊತ್ತಾಯ್ತಲ್ವಾ? 350 ದ ಹೋಲ್ ಸ್ಕ್ವೇರ್. ಈಗ 35 ಇಂಟು 35 ಎಷ್ಟು ಅಂತ ನೋಡುವ. 1125 ಆಯ್ತು. ಮತ್ತೆ ಒಂದು 0 ಇರುದಲ್ವಾ, ಒಂದು 0ದ ಸ್ಕ್ವೇರ್ ಆಗುವಾಗ 2 0 ಆಗ್ತದೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ, ಇಷ್ಟು ಬಂತಲ್ವಾ. ಮತ್ತೆ ಆ್ಯಡ್ ಮಾಡೋದು, 2 ಇಂದ ಡಿವೈಡ್ ಮಾಡ್ಬೋದು. ಹಾಫ್ ಇಂಟು ನಂಬರ್ ಅಂದರೆ ಆ ನಂಬರ್ ಡಿವೈಡ್ ಬೈ 2. ಎಷ್ಟು ಆನ್ಸರ್ ಬರ್ತದೆ ನೋಡಿ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೆಲ್ಲ ಆಪ್ಷನ್ಸ್ ಕೊಟ್ಟಿರ್ತಾರೆ, ಹಾಗಾಗಿ ಅಲ್ಲಿ ಸ್ವಲ್ಪ ಟೆಕ್ನಿಕ್ ಯೂಸ್ ಮಾಡಿ ನೀವು ಆನ್ಸರ್ ಇದೆಲ್ಲ ಸಾಲ್ವ್ ಮಾಡಲಿಕ್ಕೆ ಹೋಗಬಾರ್ದು. ಇಲ್ಲಿ ನಿಮಗೆ ಆನ್ಸರ್ ಪೇಪರಲ್ಲಿ ಬರೀಲಿಕ್ಕಲ್ವಾ, ಸಾಲ್ವ್ ಮಾಡಬೇಕಾಗ್ತದೆ. ಮತ್ತು MCQ ಕೊಡ್ತಾರಾ ಗೊತ್ತಿಲ್ಲ ನಮಗೆ, ನೀವು ಸಾಲ್ವ್ ಮಾಡಲೇಬೇಕಾಗ್ತದೆ. ಯಾವುದು ಕೊಟ್ಟರು ಕೂಡ ನಿಮಗೆ ಆನ್ಸರ್ ಬರಬೇಕಲ್ವಾ. ಆದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಚೆಕ್ ಮಾಡ್ಬೋದು, 2 ಇಂದ ಡಿವೈಡ್ ಆಗ್ತದೆ. ಒಂದು ವೇಳೆ ಅಲ್ಲಿ ಏನಾದರೂ ಆಡ್ ನಂಬರ್ಸ್ ಬಂದರೆ ಪಾಯಿಂಟ್ ಬರ್ತದೆ. ಅಥವಾ ಸ್ವಲ್ಪ ಈಗ 4 ಉಂಟಲ್ವಾ, ನೀವು ಹೇಗೆ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿದರೆ, $4,82,000 ಉಂಟು. 4 lakh ಇದು ಹಾಫ್ 2 lakh ಅಲ್ವಾ, 2,82,000. 80,000 ಇದು ಹಾಫ್ 40,000. 2,40,000 ಬರ್ತದೆ. ಮತ್ತೆ 2,500. 2,000 ಇದು ಹಾಫ್ 100. ಹಾಗಾದರೆ ಏನಾಯಿತು, 2,41,000 ಸಮಥಿಂಗ್ ಬಂದೇ ಬರ್ತದೆ ಅಂತ. ಹಾಗೆ ನೀವು ಟೆಕ್ನಿಕಲ್ಲಿ ಆನ್ಸರ್ ಮಾಡಬೇಕು. ಅದಕ್ಕೆ ಹತ್ತಿರ ಇರುವಂಥದ್ದನ್ನೇ ಬರೀರಿ. ಒಂದು ವೇಳೆ ಇಲ್ಲಿ 2,500 ಉಂಟಲ್ವಾ, ಹಾಗಾಗಿ 2,41,000 ಗಿಂತ ಜಾಸ್ತಿ ಬರಬೇಕು, ಸ್ವಲ್ಪ ಜಾಸ್ತಿ ಬರಬೇಕು. ಜಾಸ್ತಿ ಅಂದರೆ ತುಂಬ ಇಲ್ವಾ, 500ಗಿಂತ ಕಡಿಮೆ ಬರಬೇಕು. ಹಾಗೆ ಸ್ವಲ್ಪ ಥಿಂಕ್ ಮಾಡಿ ಬರೆಯಿರಿ. ಥಿಂಕಿಂಗ್ ಕ್ಯಾಲ್ಕುಲೇಷನಲ್ಲಿ ಸ್ವಲ್ಪ ಫಾಸ್ಟ್ ಆಗಿ. ಹಾಗಾಗಿ ಕ್ಯಾಲ್ಕುಲೇಟರನ್ನು ಯೂಸ್ ಮಾಡೋದು ಕಡಿಮೆ ಮಾಡಿ. ನೀವು ಕೈಯಲ್ಲೇ ಮಾಡಲಿಕ್ಕೆ ಕಲಿತಾಗ, ಮಲ್ಟಿಪ್ಲಿಕೇಶನ್ ಆಗ್ಬೋದು, ಡಿವಿಷನ್ ಆಗ್ಬೋದು, ಕೈಯಲ್ಲೇ ಮಾಡಲಿಕ್ಕೆ ಕಲಿತಾಗ ನಿಮಗೆ ಗೊತ್ತಾಗ್ತದೆ ಕೆಲವು ಟೆಕ್ನಿಕ್ಸ್ ಎಲ್ಲ. ನೆಕ್ಸ್ಟ್ ಪ್ರಾಬ್ಲಮ್, 796 ಇಂಟು 796 ಮೈನಸ್ 204 ಇಂಟು 204. ಇದು ಹೋಮ್ವರ್ಕ್. ಇದು ಹೇಗೆ ಮಾಡ್ಬೋದು ನೋಡಿ. 796 ಇಂಟು 796 ಅದನ್ನು ಹೇಗೆ ಬರಿಬೋದು, 796 ದ ಹೋಲ್ ಸ್ಕ್ವೇರ್ ಮೈನಸ್ 204 ಇಂಟು 204 ಹೇಗೆ ಬರಿಬೋದು, 204 ದ ಹೋಲ್ ಸ್ಕ್ವೇರ್. ಹೇಗೆ ಉಂಟು, ಇದು ಎ ಆಗಿದ್ರೆ ಎ ಸ್ಕ್ವೇರ್, ಇದು ಬಿ ಆಗಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ವಾ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ನಾನು ನಿಮಗೆ ಕೊಟ್ಟಿದ್ದೇನೆ. ಆ ಫಾರ್ಮುಲಾ ನೋಡಿ, ಆ ಫಾರ್ಮುಲಾ ಅಪ್ಲೈ ಮಾಡಿ ಆನ್ಸರ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್, ಇಲ್ಲಿ ನೋಡಿ. ಇದರಲ್ಲಿ ಯಾವುದು ಕಾಮನ್ ಇದೆ, 986 ಕಾಮನ್ ಉಂಟಲ್ವಾ, ಅದನ್ನು ಹೊರಗೆ ತೆಗೆಯಿರಿ. ಹೊರಗೆ ತೆಗೆದಾಗ ಏನಾಗ್ತದೆ, ಬ್ರ್ಯಾಕೆಟ್ ಹಾಕಿದರೆ ಇಲ್ಲಿ ಉಳಿಯುವಂಥದ್ದು 137 ಮತ್ತು ಪ್ಲಸ್ ಇಲ್ಲಿ ಉಳಿಯುವಂಥದ್ದು 863. ಎರಡನ್ನು ಆ್ಯಡ್ ಮಾಡಿದಾಗ 1000 ಬರ್ತದೆ. ಮಲ್ಟಿಪ್ಲೈ ಮಾಡುವಾಗ ಏನು ಮಾಡಬೇಕು ಅಂತ ಹೇಳಿದ್ದೇನೆ, 1000 ಎಲ್ಲ ಇದ್ದರೆ 6ನ ನಂತರ, ಇಲ್ಲಿ 6 ಅಲ್ಲ ಲಾಸ್ಟ್ ಡಿಜಿಟ್, 6ನ ನಂತರ ಇಲ್ಲಿ ಎಷ್ಟು 0 ಉಂಟು ಅಷ್ಟು 0ವನ್ನು ಹಾಕಿ ಬಿಡೋದು. ಬಂತಲ್ವ ನಮ್ಮ ಆನ್ಸರ್. ಇದು ಕೂಡ ಹಾಗೆಯೇ ನೀವು ಸಾಲ್ವ್ ಮಾಡಿದ್ದು ಹೋಮ್ವರ್ಕ್ ನಿಮಗೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಆರ್ ಪ್ರೈಮ್ ನಂಬರ್ಸ್. ಈ ಪ್ರೈಮ್ ನಂಬರ್ಸ್ ಹೇಗೆ ಅಂತ ನಾನು ಹೇಳಿಕೊಟ್ಟಿದ್ದೇನಲ್ವಾ. 241 ಕೊಟ್ಟಿದ್ದಾರೆ. ಇದು ಪ್ರೈಮ್ ನಂಬರ್ ಹೌದಾ ಅಲ್ವಾ ಅಂತ ನಾವು ಚೆಕ್ ಮಾಡಬೇಕು. ಏನು ಮಾಡಬೇಕು, ಸ್ಕ್ವೇರ್ ನಂಬರ್ ಯಾವುದು ಅಂತ ನೋಡಬೇಕು. 241ಗಿಂತ ಸ್ವಲ್ಪ ದೊಡ್ಡದಿರುವ ಸ್ಕ್ವೇರ್ ನಂಬರ್ ಯಾವುದು ಅಂತ ನೋಡ್ಬೋದು. 15 ಸ್ಕ್ವೇರ್ ಎಷ್ಟಾಗ್ತದೆ, 15 ಸ್ಕ್ವೇರ್ 225 ಆಗ್ತದೆ. 241ಗಿಂತ
ಕಡಿಮೆ. 16 ಸ್ಕ್ವೇರ್ 256 ಸಮಥಿಂಗ್ ಬರ್ತದೆ, 256. ಹಾಗಾಗಿ 16 ಸ್ಕ್ವೇರ್ 241ಗಿಂತ ಜಾಸ್ತಿ ಉಂಟು. 16 ಸ್ಕ್ವೇರ್ ಸಿಕ್ಕಿತು. ಈಗೇನು ಮಾಡೋದು, 16ಗಿಂತ ಕಡಿಮೆ ಇರುವ ಎಲ್ಲ ಪ್ರೈಮ್ ನಂಬರ್ಸನ್ನು ಲಿಸ್ಟ್ ಮಾಡು. ಯಾವುದೆಲ್ಲ? 2, 3, 5, 7, 11, 13. 13 ನಂತರ 14 ಪ್ರೈಮ್ ಅಲ್ಲ, 15 ಅಲ್ಲ, 16 ಕೂಡ ಅಲ್ಲ. ಇಷ್ಟು ಪ್ರೈಮ್ ನಂಬರಿಂದ ಕೊಟ್ಟ ನಂಬರ್ ಡಿವೈಡ್ ಆಗ್ತದಾ ನೋಡಬೇಕು. 2 ಇಂದ ಡಿವೈಡ್ ಆಗುದಿಲ್ಲ, ಯಾಕೆ? ಲಾಸ್ಟ್ ಡಿಜಿಟ್ 1. ಈಗ ಡಿವೈಡ್ ಮಾಡಿ ನೋಡಬೇಕು ಅಂತಿಲ್ಲ, ನಿಮಗೆ ಡಿವಿಸಿಬಿಲಿಟಿ ಗೊತ್ತುಂಟು. 3 ಇಂದ ಆಗ್ತದಾ? ಆ್ಯಡ್ ಮಾಡಿ ಎಲ್ಲ ಡಿಜಿಟ್ಸ್. 2 + 4 + 1 ಎಷ್ಟು ಬರ್ತದೆ? 7 ಬರ್ತದೆ. ಹಾಗಾಗಿ 3 ಇಂದ ಸಹ ಡಿವೈಡ್ ಆಗುದಿಲ್ಲ. 5 ಇಂದ ಹೇಗೆ ಡಿವೈಡ್ ಆಗ್ತದೆ? ಲಾಸ್ಟ್ ಡಿಜಿಟ್ 0 ಅಥವಾ 5 ಬರಬೇಕು. ಲಾಸ್ಟ್ ಡಿಜಿಟ್ ಇಲ್ಲಿ 1 ಉಂಟು, ಹಾಗಾಗಿ 5 ಇಂದ ಡಿವೈಡ್ ಆಗುದಿಲ್ಲ. 7 ಇಂದ ಯಾವಾಗ? ಗ್ರೂಪ್ ಮಾಡಲಿಕ್ಕೆ 3 ನಂಬರ್ ಇರುವುದು. ಈಗ ಗ್ರೂಪ್ ಮಾಡುವ. 241. ನೀವು ಹೀಗೆ ಡಿವೈಡ್ ಆಗ್ತದಾ ಅಂತ ನೋಡಿ. 241 7 ಇಂದ ಡಿವೈಡ್ ಆಗ್ತದಾ? ಯಾಕಂದ್ರೆ ಇಲ್ಲಿ ಅದೇ 3 ನಂಬರ್ ಇದು ಗ್ರೂಪ್ ಮಾಡ್ಬೇಕಲ್ವಾ, ಇರುವುದೇ 3 ನಂಬರ್. ಅದಕ್ಕಿಂತ ನಾವು ಡೈರೆಕ್ಟ್ ಆಗಿ ಡಿವೈಡ್ ಆಗ್ತದೆ ನೋಡುವ. 2 3s 21. ಎಷ್ಟು ಉಳಿತದೆ? 31. 31 ಡಿವೈಡ್ ಆಗ್ತದೆ 7 ಇಂದ ಪೂರ್ತಿಯಾಗಿ? ಇಲ್ಲ. ನೋಡಿ ಬೇಕಿದ್ರೆ 2 4s 28. ಎಷ್ಟು ಉಳಿತದೆ? 3 ಉಳಿತದೆ. ರಿಮೈಂಡರ್ ಬಂತಲ್ವಾ, 0 ಬರಲಿಲ್ಲ ರಿಮೈಂಡರ್, ಹಾಗಾಗಿ 7 ಇಂದ ಪೂರ್ತಿಯಾಗಿ ಡಿವೈಡ್ ಆಗುದಿಲ್ಲ. 11 ಇಂದ ಆಗ್ತದಾ? 11 ಇಂದ ಹೇಗೆ ಚೆಕ್ ಮಾಡುದು? ಆಡ್ ಪ್ಲೇಸ್ ಡಿಜಿಟ್ ಇದು ಸಮ್ ಮಾಡುದು ಮೈನಸ್ ಇವನ್ ಪ್ಲೇಸ್ ಡಿಜಿಟ್. ಇಲ್ಲಿ ಯಾವುದೆಲ್ಲ ಪ್ಲೇಸ್ ಉಂಟು? ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಅಲ್ವಾ. 241 ಇರುವುದು. ಇದು ಫಸ್ಟ್ ಪ್ಲೇಸ್, ಇದು ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್. ಆಡ್ ಪ್ಲೇಸ್ ಇದು ಡಿಜಿಟ್ಸ್ ಯಾವುದು? 1 + 2 ಮೈನಸ್ ಇವನ್ ಪ್ಲೇಸ್ ಡಿಜಿಟ್ ಯಾವುದು? 4. 1 + 2 ಎಷ್ಟು? 3 ಮೈನಸ್ 4 ಎಷ್ಟು ಬಂತು? -1. -1 11 ಇಂದ ಡಿವೈಡ್ ಆಗ್ತದೆ? ಆಗುದಿಲ್ಲ. 13 ಇಂದ ಹೇಗೆ? 7 ಹಾಗೆ 3 ನಂಬರ್ಸ್ ಇದು ಗ್ರೂಪ್ ಮಾಡಬೇಕು. 3 ನಂಬರ್ ಇರುವ ಕಾರಣ ನಾವು ಡೈರೆಕ್ಟ್ ಡಿವೈಡ್ ಆಗ್ತದೆ ನೋಡುವ. 13 1s 13, 13 2s 26 ಆಗುದಿಲ್ಲ ಅಲ್ವಾ. 13 ಉಳಿದೆಷ್ಟು? 111. ಯಾವುದರಲ್ಲಿ ಹೋಗ್ಬೋದು? 8 3s 24, 114 ಬರ್ತದೆ. 7 3s 21. 20 ಬರ್ತದಲ್ಲ. 8 ಇಂದ ಹೋಗ್ತದಾ? 8 ಇಂದ ಹೋಗ್ತದೆ. 8 3s 24, 8 1s 8, 104. ಎಷ್ಟು ಆನ್ಸರ್ ಉಳಿಯುವಂಥ ರಿಮೈಂಡರ್? 7. 7 ರಿಮೈಂಡರ್ ಉಳಿತದೆ. 7 ರಿಮೈಂಡರ್ ಬಂತು. ನನ್ನ ರಿಮೈಂಡರ್ ಬರಬಾರ್ದು, 0 ಆದರೆ ಮಾತ್ರ ನಾನು 13ನಿಂದ 241 ಡಿವೈಡ್ ಆಗ್ತದೆ ಅಂತ ಹೇಳುದು. ಈಗ ರಿಮೈಂಡರ್ 7 ಬಂತಲ್ವಾ, ಹಾಗಾಗಿ 13 ಡಿವೈಡ್ ಮಾಡುವುದಿಲ್ಲ. ದೇರ್ಫೋರ್ ಯಾವ ನಂಬರ್ ಕೂಡ ಡಿವೈಡ್ ಮಾಡಲಿಲ್ವಾ ಅಲ್ಲ, ಹಾಗಾದ್ರೆ ಏನು ಹೇಳ್ಬೋದು? 241 ಈಸ್ ಪ್ರೈಮ್ ಅಂತ ಹೇಳ್ಬೋದು. ಬಾಕಿ ಎರಡು ನಿಮಗೆ ಚೆಕ್ ಮಾಡಲಿಕ್ಕೆ. ಮೊನ್ನೆಲ್ಲ ಕ್ಯಾಲ್ಕುಲೇಟರಲ್ಲಿ ನೋಡಿದರೆ, ಇನ್ನು ಕ್ಯಾಲ್ಕುಲೇಟರಲ್ಲಿ ನೋಡಲಿಕ್ಕಿಲ್ಲ. ಡಿವಿಸಿಬಿಲಿಟಿ ಟೆಸ್ಟ್ ಉಂಟು ನಮ್ಮ ಹತ್ರ, ಅದನ್ನು ಯೂಸ್ ಮಾಡಿ ಮಾಡೋದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಡಿವಿಸಿಬಲ್ ಬೈ 3? 3 ಇಂದ ಯಾವ ನಂಬರ್ ಡಿವೈಡ್? 2 ಕೊಟ್ಟಿದ್ದಾರೆ, ನಾನು ಒಂದು ಮಾಡಿದ್ದೇನೆ. ನೆಕ್ಸ್ಟ್ ಇದು ನಿಮಗೆ ಹೋಮ್ವರ್ಕ್. ಹೇಗೆ ಡಿವೈಡ್ ಆಗ್ತದಂತ ನೋಡೋದು, ಎಲ್ಲ ಡಿಜಿಟ್ಸನ್ನು ಆ್ಯಡ್ ಮಾಡೋದು. ಈ ಎಲ್ಲ ಡಿಜಿಟ್ಸ್ ಆ್ಯಡ್ ಮಾಡುವಾಗ ನಮಗೆ 21 ಸಿಕ್ಕಿತ್ತು. 21 ಡಿವೈಡ್ ಆಗ್ತದೆ 3 ಇಂದ? 3 7s 21 ಅಲ್ವಾ, ಸೊ 21 ಡಿವೈಡ್ ಆಗ್ತದೆ. 21 ಡಿವೈಡ್ ಆದರೆ ಕೊಟ್ಟ ನಂಬರ್ ಕೂಡ ಡಿವಿಸಿಬಲ್ ಅಂತ ಹೇಳ್ಬೋದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಡಿವಿಸಿಬಲ್ ಬೈ 4? ಗೊತ್ತಾಗ್ತದಲ್ವಾ. 4 ಇಂದ ನಾನು ಮಾಡಲಿಲ್ಲ ಹೋಮ್ವರ್ಕ್ ನಿಮಗೆ. 4 ಇಂದ ಮಾಡೋದಾದ್ರೆ ಏನು? ಲಾಸ್ಟ್ 2 ಡಿಜಿಟ್ಸ್ 94 ಡಿವೈಡ್ ಆಗ್ತದಂತ ನೋಡಿ. 4 ಇಂದ 72 ಡಿವೈಡ್ ಆಗ್ತದಂತ ನೋಡಿ. ಹೀಗೆ ಮಾಡಿ ನೋಡಿ, ಆಯಿತಾ? ಆಗ ಸ್ವಲ್ಪ ಪ್ರಾಕ್ಟೀಸ್ ಆಗ್ತದೆ ನಿಮಗೆ. ನೆಕ್ಸ್ಟ್, ಶೋ ದ್ಯಾಟ್ ದಿಸ್ ನಂಬರ್ ಈಸ್ ಡಿವಿಸಿಬಲ್ ಬೈ 11. 11 ಇಂದ ಡಿವೈಡ್ ಆಗ್ತದೆ ಅಂತ ನಾವು ಪ್ರೂವ್ ಮಾಡಬೇಕು. 11 ಇಂದ ಹೇಗೆ ಡಿವೈಡ್ ಆಗೋದು? ಈಗ ಕೊಟ್ಟ ನಂಬರ್ ಎಷ್ಟು? 4 8 3 2 7 1 8. ಇದಕ್ಕೆ ಪ್ಲೇಸಸ್ ಹಾಕ್ತಾ ಬನ್ನಿ. ಇದು ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್, ಫೋರ್ತ್ ಪ್ಲೇಸ್, ಫಿಫ್ತ್ ಪ್ಲೇಸ್, ಸಿಕ್ಸ್ತ್ ಪ್ಲೇಸ್, ಸೆವೆಂತ್ ಪ್ಲೇಸ್. ಈಗ ಏನು ಮಾಡಬೇಕು? ಆಡ್ ಪ್ಲೇಸ್ ಇದ್ದು ಡಿಜಿಟ್ಸ್ ಎಲ್ಲ
ಆ್ಯಡ್ ಮಾಡುವ. ಆಡ್ ಪ್ಲೇಸ್ ಇದು ಯಾವುದು? 8 + 7 + 3 + 4 ಮೈನಸ್ ಇವನ್ ಪ್ಲೇಸ್ ಇದು ಡಿಜಿಟ್ಸ್ ಯಾವುದು? 1 + 2 + 8 ಆ್ಯಡ್ ಮಾಡಿ. 8 + 7 + 3 + 4 ಎಷ್ಟಾಗ್ತದೆ? 22 ಅಲ್ವಾ? ಮೈನಸ್ 1 + 2 + 8 11 ಅಲ್ವಾ? 22 - 11 ಎಷ್ಟು? 11. 11 ಡಿವೈಡ್ ಆಗ್ತದೆ ಅಲ್ವಾ 11 ಇಂದ? ಸೊ ದ ಗಿವನ್ ನಂಬರ್ ಈಸ್ ಡಿವಿಸಿಬಲ್ ಬೈ 11. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೇನೆ. ಇದಕ್ಕಿಷ್ಟು ಸಾಕು, ವಿಡಿಯೋ ಲಾಂಗ್ ಹೋಯಿತು. ನೀವೇ ಮಾಡಿ ಮಕ್ಕಳೇ ಹೋಮ್ವರ್ಕ್ ಎಲ್ಲ. ಯಾರಿಗೂ ಡಿಪೆಂಡ್ ಆಗಬೇಡಿ, ಕಾಪಿ ಮಾಡಬೇಡಿ. ಮೊನ್ನೆ ಕ್ಲಾಸ್ ನನಗೆ ಕಳಿಸ್ಲಿಕ್ಕೆ ಆಗಲಿಲ್ಲ, ಅದಕ್ಕಾಗಿ ಇವತ್ತು ಕಳಿಸ್ತಾ ಇದ್ದೇನೆ. ಅರ್ಥ ಮಾಡಿಕೊಂಡು ಮಾಡಿ, ಅರ್ಥ ಆಗದಿದ್ದರೆ ಕೇಳಿ. ನನಗೆ ಕರೆಕ್ಷನ್ ಮಾಡಲಿಕ್ಕೆ ಅಂದರೆ ತುಂಬ ನೋಟ್ಸಸ್ ಇರ್ತದಲ್ವಾ, ಮತ್ತು ಪ್ರಿಪೇರ್ ಆಗಲಿಕ್ಕೂ ಇರ್ತದೆ. ಹಾಗಾಗಿ ನೋಟ್ಸ್ ಕರೆಕ್ಷನ್ ಮಾಡಲಿಕ್ಕೆ ಆಗಲಿಲ್ಲ. ಕೆಲವರದ್ದು ಮಾಡಿದ್ದೇನೆ, ಕೆಲವರದ್ದು ಹಾಗೆ ಉಂಟು. ನಾನು ಸಾಧ್ಯ ಆದರೆ ಮಾಡ್ತೇನೆ, ನನ್ನ ಸ್ಟೋರೇಜ್ ಕೂಡ ಫುಲ್ ಇದೆ. ಸಾಧ್ಯ ಆದರೆ ಮಾಡ್ತೇನೆ, ಇಲ್ಲಾಂದರೆ ನಿಮಗೆ ಎಲ್ಲಿಯಾದರೂ ಆನ್ಸರ್ ಬರದೇ ಇದ್ದರೆ ನೀವು ನನಗೆ ಒಂದು ಕಾಲ್ ಮಾಡಿ ಕೇಳಿ, ಗೊತ್ತಾಯ್ತಾ? ಒಂದು ವೇಳೆ ಎಲ್ಲಿಯಾದರೂ ಗೊತ್ತಾಗದಿದ್ದರೆ ನೀವು ಕಾಲ್ ಮಾಡಿ ಕೇಳಿ. ನನಗೆ ಎಲ್ಲ ನೋಟ್ಸ್ ಕರೆಕ್ಷನ್ ಮಾಡಲಿಕ್ಕೆ ಅಂದರೆ BSc ಅವ್ರದ್ದು ಇದೆ ಅಲ್ವಾ, ಹಾಗೆ ಒಮ್ಮೊಮ್ಮೆ ಕಷ್ಟ ಆಗ್ತದೆ. ಒಮ್ಮೊಮ್ಮೆ ಟೈಮ್ ಇದ್ದರೆ ಮಾಡ್ತೇನೆ. ಮಾತ್ರ ಈಗ ಸ್ಟೋರೇಜ್ ಕೂಡ ಫುಲ್ಲಾಗಿ ತುಂಬ ಕಷ್ಟ ಆಗ್ತುಂಟು, ನನಗೆ ಡಿಲೀಟ್ ಮಾಡಲೇ ಆಗಿ ಬರ್ತದೆ. ನಿಮಗೆ ಒಂದು ವೇಳೆ ಅದು ಅರ್ಥ ಆಗದಿದ್ದರೆ, ಆನ್ಸರ್ ಬರದೇ ಇದ್ದರೆ ನೀವು ನನಗೆ ಕಾಲ್ ಮಾಡಿಯೇ ಹೇಳಿ, ನಾನು ನೋಡ್ತೇನೆ. ಆಯಿತಾ? ರಾಮ್ ರಾಮ್.